ಧನ್ಯನಾಗುವಿ ಇಲ್ಲಿ, ಪುಣ್ಯನಾಗುವಿ ಇಲ್ಲಿ, ಪೂರ್ಣನಾಗುವಿ ಇಲ್ಲಿ ಬೆಟ್ಟದಲ್ಲಿ. ಕುವೆಂಪು ಅಂದು ಲಲಿತಾದ್ರಿಯನ್ನು ಕುರಿತು ಬರೆದ ಈ ಸಾಲುಗಳು ಇಂದು ಬಾದಾಮಿಯನ್ನು ನುಡಿದರೆ ಆ ಸಾಲುಗಳು ಮತ್ತೆ ನಮಗೆ ನೆನಪಿಗೆ ಬರುತ್ತವೆ. ಆತ್ಮೀಯರೇ, ನಾವಿಂದು ಹೇಳ ಹೊರಟಿರುವುದಿಷ್ಟೇ. ಬಾದಾಮಿ ಐತಿಹಾಸಿಕ ತಾಣ, ಚಳುಕ್ಯರ ನಾಡು ಬೀಡು. ಇಂತಹ ಪ್ರದೇಶದಲ್ಲಿ ಅನೇಕ ಸಹಸ್ರಾರು ನೂರಾರು ನಿಗೂಢ ರಹಸ್ಯದ ತಾಣಗಳು ಸಹ ಇಲ್ಲಿ ಕಂಡುಬರ್ತವೆ. ಈಗ ನಾವು ಹೊರಟಿರೋದು ಅರಳಿ ತೀರ್ಥ, ಹಳ್ಳಿ ತೀರ್ಥ, ಭೂತನಾಥನ ದೇವಾಲಯದ ಸಮುಚ್ಚಯದ ಹಿಂದೆ ಇರತಕ್ಕಂಥ ಒಂದು ಅರಳಿ ತೀರ್ಥ ಏನಿದೆ, ಒಂದು ನೋಡುವುದೇ ಅದೊಂದು ಸಂಭ್ರಮ. ಆ ಹಳ್ಳಿ ತೀರ್ಥದ ಬೆಟ್ಟವನ್ನು ಏರುತ್ತಾ ಮುಂದೆ ಸಾಗಿದಾಗ ನಾವು ಬೆಟ್ಟದ ತುದಿಗೆ ಬರ್ತೇವೆ. ಹೀಗಾಗಿ ಅಲ್ಲಿಂದ ಕೆಳಗಡೆ ನಿಂತು ನೋಡಿದಾಗ ಅಕ್ಕ ತಂಗಿ ದಿಡುಗು ಎಂಬ ಎರಡು ಜಲಧಾರೆಗಳು ಜಲಪಾತದಂತೆ ಪರಿಣಮಿಸಿ ನಮಗೆ ಕಣ್ಣುಮನೆ ಸೆಳೆಯುವಂತೆ ಮಾಡ್ತಕ್ಕಂಥ ಆ ದೃಶ್ಯ ತಾಣ ನಮ್ಮೊಂದಿಗಿದೆ. ಬನ್ನಿ, ತಮಗೆಲ್ಲ ನಾನು ತೋರಿಸ್ತೀನಿ. ನಮಸ್ತೆ ಸ್ನೇಹಿತರೆ. ಇದೀಗ ನಮ್ಮ ಸ್ನೇಹಿತರು ಹೇಳಿದಂತೆ ಅರಳಿ ತೀರ್ಥ ಅನ್ನುವಂಥದ್ದು ಒಂದು ನಿಗೂಢವಾದಂಥ ಆ ಪ್ರದೇಶ. ಜೊತೆಗೆ ಸಾಕಷ್ಟು ಅಲ್ಲಿ ಐತಿಹಾಸಿಕ ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಅರಳಿ ತೀರ್ಥದ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ಬಹುಶಃ ನಾವು ಇವಾಗ ಆ ಮಾರ್ಗವನ್ನು ಹೇಗೆ ಅನ್ನುವಂಥದ್ದನ್ನು ನೋಡೋದಾದರೆ, ನಾವು ಇಲ್ಲಿ ಪುರಾತತ್ವ ವಸ್ತು ಸಂಗ್ರಹಾಲಯದ ಮುಂದೆ ನಾವಿದ್ದೀವಿ. ಸೊ ಹೋಗುವಾಗ ಅರಳಿ ತೀರ್ಥಕ್ಕೆ ಹೋಗುವಾಗ ಈ ಒಂದು ಪುರಾತತ್ವ ವಸ್ತು ಸಂಗ್ರಹಾಲಯ ನಮ್ಮ ಎಡಭಾಗಕ್ಕೆ ಬಂದರೆ, ಹಾಗೆ ಬಲಭಾಗದಲ್ಲಿ ನಯನ ಮನೋಹರವಾದಂಥ ಅಗಸ್ತ್ಯ ತೀರ್ಥದ ಆ ದೃಶ್ಯ ಕಾವ್ಯವನ್ನು ಕಣ್ತುಂಬಿಕೊಂಡು ಆ ಭೂತನಾಥ ದೇವಾಲಯದ ಕಡೆಗೆ ನಾವು ಸಾಗ್ತಾ ಇದ್ದೀವಿ. ಸ್ನೇಹಿತರೆ, ಪುರಾತತ್ವ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಮೂಲಕ ನಾವು ಇವಾಗ ಅರಳಿ ತೀರ್ಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ಅರಳಿ ತೀರ್ಥದ ಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ ಬಲಬದಿಯಲ್ಲಿ ನೋಡಿ ಅಗಸ್ತ್ಯ ತೀರ್ಥ ಹೊಂಡ ಇದೆ. ಮುನಿಗಳು ಹಿಂದೆ ಭೂತನಾಥನ ದೇವಾಲಯದ ಹತ್ತಿರ ತಪಸ್ಸು ಮಾಡ್ತಿದ್ದರಂತೆ. ಹೀಗಾಗಿ ಈ ಕೆರೆಯನ್ನು ಅಂದಿನಿಂದ ಅಗಸ್ತ್ಯ ತೀರ್ಥ ಅಂತ ಕರೆಯಲ್ಪಡಲಾಗುತ್ತದೆ. ಎದುರುಗಡೆ ತಾವೆಲ್ಲ ಕಾಣಬಹುದು ಮೇಘಣ ಬಸದಿ ಗುಹಾಂತರ ದೇವಾಲಯಗಳುಳ್ಳ ಒಂದು ಸುಂದರ ನಯನ ಮನೋಹರ ದೃಶ್ಯ ಇರತಕ್ಕಂಥ ಮೇಣ ಬಸ್ತಿರು ಎದುರಿಗೆ ತಾವು ಕಾಣ್ತಿರಬಹುದು ನೋಡಿ. ಹಾಗೆ ಅಲ್ಲಲ್ಲಿ ದೇವಾಲಯದ ಚಳುಕ್ಯರು ನಿರ್ಮಿಸಿದ ದೇಗುಲಗಳನ್ನ ಸಹ ನಾವಿಲ್ಲಿ ಎಲ್ಲ ಕಾಣಬಹುದು. ಹಾಗೆ ತಮಗೆ ಇಲ್ಲಿ ಬರ್ತಕ್ಕಂಥ ಮಾರ್ಗದಲ್ಲಿ ಸಂರಕ್ಷಿತ ಸ್ಮಾರಕ ಎಂಬ ನೋಟಿಸ್ನೊಂದಿಗೆ ಪುರಾತತ್ವ ಇಲಾಖೆಯವರು ತಮಗೆ ಎಚ್ಚರಿಕೆ ಅಂತನಬಹುದು. ಹೀಗಾಗಿ ಪ್ರವಾಸಿಗರಿಗೆ ಅನುಕೂಲವಾಗೋ ದೃಷ್ಟಿಯಲ್ಲಿ ಮಾರ್ಗಸೂಚಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅಗಸ್ತ್ಯ ತೀರ್ಥ ಹೊಂಡ ನಿಂತ ನೀರು, ಹಳ್ಳಿ ತೀರ್ಥದಿಂದ ಬರ್ತಕ್ಕಂಥ ನೀರು ಈ ಹೊಂಡಕ್ಕೆ ಆಸರೆಯಾಗಿದೆ. ತಾವೆಲ್ಲ ನೋಡ್ತಿರಬಹುದು. ಎಡಬದಿಯ ಗುಡ್ಡದ ಪ್ರದೇಶದಲ್ಲಿ ಮಧ್ಯದಲ್ಲಿ ಅಗಸ್ತ್ಯ ತೀರ್ಥ ಹೊಂಡ ನಿರ್ಮಾಣ ಆಗಿದೆ. ಮಳೆಗಾಲದಲ್ಲಿ ಇದಂತೂ ನೋಡಲು ಬಹು ಸುಂದರವಾಗಿ ಇದು ಕಾಣುತ್ತೆ ನೋಡಿ. ಬಾದಾಮಿಗೆ ಬರುವ ಪ್ರವಾಸಿಗರು ಈ ಬೆಟ್ಟ ಗುಡ್ಡಗಳನ್ನ ನೋಡಿ ಕಣ್ತುಂಬಿ ಮನದುಂಬಿಕೊಳ್ಳಬಹುದು. ಹಾಗೆ ತಾವೇನಾದರೂ ಇಲ್ಲಿ ಪ್ರವಾಸಿಗರು ಎಚ್ಚರಿಕೆಯಿಂದ ಬರಬೇಕು. ಯಾಕಂದರೆ ಮಂಗಗಳು ಇಲ್ಲಿ ತಮಗೆ ಕಾಟಾಚಾರ ನೀಡುತ್ತೆ. ಯಾಕಂದರೆ ತಾವೇನಾದರೂ ಕೈಯಲ್ಲಿ ಪದಾರ್ಥಗಳನ್ನ ಹಿಡಿದುಕೊಂಡು ಬಂದರೆ ಆ ಮಂಗಗಳು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ತಮ್ಮಷ್ಟಕ್ಕೆ ತಾವು ಇರುತ್ತೆ. ನೀವೇನಾದರೂ ಆ ಮಂಗಗಳಿಗೆ ಕುಚೇಷ್ಟೆ ಮಾಡಿದರೆ ಅವು ಕೂಡ ತಮಗೆ ಕುಚೇಷ್ಟೆಯನ್ನು ಮಾಡುತ್ತೆ. ಈ ಬೆಟ್ಟ ಗುಡ್ಡಗಳು ನೋಡಲು ಜಡವಸ್ತುಗಳಾದರೂ ಇವು ನೀಡುವ ಸ್ಫೂರ್ತಿ ಚೈತನ್ಯದಾಯಕ. ವೈಜ್ಞಾನಿಕ ಪ್ರಕೃತಿಯ ಏರಿಳಿತದಿಂದ ಬಗೆ ಬಗೆಯ ರೂಪ ಪಡೆದಿವೆ. ಅದರಲ್ಲಿ ಈಗ ನಾವು ನೋಡುತ್ತಿರುವ ಅರಳಿ ತೀರ್ಥವು ಹೌದು, ನಿಸರ್ಗದ ನಿಗೂಢ ಅರಳಿ ತೀರ್ಥ ಇದಾಗಿದೆ. ಬಾದಾಮಿಯ ಐತಿಹಾಸಿಕ ಕಲೆ ವೀಕ್ಷಿಸಲು ಬಂದ ಅನೇಕ ಪ್ರವಾಸಿಗರಿಗೆ ಯಾವ ಶಿಲ್ಪಿಯೂ ಕೆತ್ತದಿರುವ ಕಲಾಕೃತಿಗಳು ಕೆಲವೆಡೆ ಕಾಣಸಿಗುತ್ತವೆ. ನಿಸರ್ಗದ ಮಡಿಲಲ್ಲಿ ನೈಜವಾಗಿ ಒಂದೊಂದು ರೂಪವನ್ನು ತಾಳಿವೆ. ಪ್ರವಾಸಿಗರ ದೃಷ್ಟಿಕೋನ ಬದಲಿಸಿದಂತೆ ಈ ವಿನ್ಯಾಸಗಳು ಒಂದೊಂದು ಬಗೆಯ ಆಕಾರದಲ್ಲಿ ಕಂಡು ಜನರು ಅವುಗಳನ್ನು ಮತ್ತೆ ಮತ್ತೆ ನೋಡುವಂತೆ ಮಾಡುತ್ತವೆ. ಆದ್ಮೇಲೆ ತಾವೆಲ್ಲ ನೋಡ್ತಿರಬಹುದು, ಹಳ್ಳಿ ತೀರ್ಥರ ಒಂದು ಸುಂದರ ದೃಶ್ಯ ನಮಗೆ ಎದುರಿಗೆ ಕಾಣ್ತಾ ಇದೆ. ಮಂಗಗಳು ಸಹ ಇಲ್ಲಿ ಅಷ್ಟೇ ಸಾಕಷ್ಟಿವೆ. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ
ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ. ಬಹುಶಃ ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ಈ ಒಂದು ನುಡಿ ನಮ್ಮಲ್ಲಿ ಜೀವನಾಡಿ ಆಗಬೇಕು. ಯಾಕಂದರೆ ಕನ್ನಡಿಗರು ಯಾವ ರೀತಿ ಅಂದರೆ ಸಾಧುಗಳಿಗೆ ಸಾಧುವಾಗಿ, ಮಧುರವಾಗಿ ಮಾತನಾಡುವವರಿಗೆ ಮಧುರವಾಗಿ ಮಾತನಾಡಿ, ಒಂದು ವೇಳೆ ನಮಗೇನಾದರೂ ತೊಂದರೆಯನ್ನು ಕೊಟ್ಟರೆ ನಾವು ಕಲಿಯುಗದ ಯಮ ಅನ್ನುವಂಥ ರೀತಿಯಲ್ಲಿ, ಜೊತೆಗೆ ನಾವು ಶ್ರೀಕೃಷ್ಣ ಅಂತ ಅನ್ನುವಂಥ ದೃಷ್ಟಿಯಲ್ಲಿ ಇದು ಕಪ್ಪೆ ಅರಬಟ್ಟನ ಶಾಸನ ನಮಗೆ ತೋರಿಸ್ಕೊಡ್ತಾ ಇದೆ. ಸೊ ಇವತ್ತು ಇದು ಕನ್ನಡಿಗರೆಲ್ಲರಿಗೂ ಕೂಡ ಈ ಒಂದು ಕಪ್ಪೆ ಅರಬಟ್ಟನ ಶಾಸನದಂತೆ ನಮ್ಮ ಗುಣಗಳು ಝೇಂಕರಿಸಬೇಕು. ಯಾವಾಗ ಕನ್ನಡ ನಾಡು ನುಡಿಗೆ ತೊಂದರೆ ಬರುತ್ತೆ ಆವಾಗ ನಮಗೆಲ್ಲ ಈ ಶಾಸನ ನೆನಪಾಗಬೇಕು. ಆ ರೀತಿಯಾಗಿ ನಾವು ಏನು ಮಾಡಬೇಕು, ಪುಟಿದೆದ್ದು ಕನ್ನಡ ನಾಡು ನುಡಿಗೆ ರಕ್ಷಣೆಗಾಗಿ ನಿಲ್ಲಬೇಕು ಅನ್ನುವಂಥ ಸಂದೇಶವನ್ನು ನಮಗೆ ಈ ಒಂದು ಶಾಸನ ಹಬ್ಬ ಅಂತೂ ಇಂತೂ ಈ ಅರಳಿತೀರ್ಥದ ಸ್ಥಳಕ್ಕೆ ಬಂದು ತಲುಪಿದೆವು. ಇನ್ನೇನು ಅನತಿ ದೂರದಲ್ಲಿರುವ ಈ ತೀರ್ಥಕ್ಕೆ ಸ್ವಲ್ಪ ಗುಡ್ಡ ಮೇಲೆ ಏರಿ ಹೋದರೆ ಸಾಕು, ಅರಳಿತೀರ್ಥ ಬಂದೇ ಬಿಟ್ಟರೆ. ನಾವೀಗ ಅರಳಿ ತೀರ್ಥ ಪ್ರದೇಶವನ್ನು ತಲುಪಿದ್ದು. ಸೊ ಈ ಅರಳಿ ತೀರ್ಥ ಪ್ರದೇಶ ಭಾಳಷ್ಟು ರೋಚಕವಾದಂಥ ಇತಿಹಾಸವನ್ನು ಹೊಂದಿದೆ. ಸೊ ಇಲ್ಲಿ ಆ ಒಂದು ಅರಳಿ ತೀರ್ಥ ಪ್ರದೇಶ ಹೇಗೆ ಉತ್ಪತ್ತಿ ಆಯಿತು, ಇದರ ಯಾವ ರಾಜಮನೆತನದ ಕಾಲದಲ್ಲಿ ಈ ಒಂದು ಅರಳಿ ತೀರ್ಥ ನಿರ್ಮಾಣ ಆಯಿತು ಅನ್ನುವಂಥದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು
ಸೊ ಬಾದಾಮಿಯ ಸುಂದರವಾದಂಥ ಒಂದು ಪರಿಸರದಲ್ಲಿ ಹಲವಾರು ಐತಿಹಾಸಿಕ ಸ್ಮಾರಕಗಳು ನಮಗೆ ಸಿಗುತ್ತೆ. ಅದರಲ್ಲಿ ಒಂದೊಂದು ಅತ್ಯಂತ ಮರೀಚಿಕೆಯಾದಂಥ ಒಂದು ಸ್ಥಳ ಅಂದರೆ ಅರಳಿ ತೀರ್ಥ ಅಂತ ಕರಿತೀವಿ. ಸರ್ವೇ ಸಾಧಾರಣವಾಗಿ ಬಾದಾಮಿಗೆ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೂ ನಮಗೆ ಸ್ಥಳದಲ್ಲಿ ಸಿಗುವಂಥ ಒಂದು ಗೂಗಲ್ ಮ್ಯಾಪಲ್ಲಿ ಅಥವಾ ಒಂದು ವೆಬ್ಸೈಟಲ್ಲಿ ಯಾವುದೇ ಒಂದು ಪ್ರವಾಸೋದ್ಯಮದ ಇಲಾಖೆಯ ಒಂದು ಪ್ರಚಾರದ ಭಿತ್ತಿಪತ್ರದಲ್ಲಿ ಈ ಅಕ್ಕ ತಂಗಿದಿರಿಗೂ ಅಥವಾ ಒಂದು ಬಾದಾಮಿಯ ಜಲಪಾತ ಅಂತ ಒಂದು ಪ್ರಸಿದ್ಧಿಯಾಗಿದೆ. ಆದರೆ ಅದರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಅರಳಿ ತೀರ್ಥ ಅಂತ ಒಂದು ಸ್ಥಳ ಇನ್ನೂ ಆದರೂ ಮರೀಚಿಕೆಯಾಗಿ ಉಳಿದಿದೆ. ಬಹಳಷ್ಟು ಜನ ಪ್ರವಾಸಿಗರಿಗೆ ಅಲ್ಲಿ ಹೋಗುವಂಥ ಶಕ್ತಿ ಇಲ್ಲ. ಇದನ್ನು ಸರ್ವೇ ಸಾಧಾರಣವಾಗಿ ನಮ್ಮ ಐತಿಹಾಸಿಕ ಸ್ಮಾರಕದ ಪ್ರಕಾರ ಯಾವುದೇ ಒಂದು ಐತಿಹಾಸಿಕ ಸ್ಮಾರಕ ನಿರ್ಮಾಣ ಮಾಡಬೇಕಾದ್ರೂ ಸಹಿತ ಒಂದು ನೀರಿನ ಅವಶ್ಯಕತೆ ಮುಖ್ಯ. ಅದೇ ರೀತಿ ಅಗಸ್ತ್ಯ ತೀರ್ಥದ ನದಿ ಒಂದು ಕಲ್ಯಾಣಿಯ ತೀರದಲ್ಲಿ ಎಲ್ಲ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಅಂತ ಇತಿಹಾಸದಲ್ಲಿ ಬಂದಿದೆ. ಅದೇ ರೀತಿ ಅಗಸ್ತ್ಯ ತೀರ್ಥಕ್ಕೆ ಬರುವಂಥ ನೀರು ಏನಂತಂದರೆ ರೇನ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ, ಅಥವಾ ಈ ಮಳೆ ನೀರು ಜಲಪಾತದಿಂದನೇ ಸಂಗ್ರಹಣೆ ಆಗುತ್ತೆ. ಅಗಸ್ತ್ಯ ತೀರ್ಥದಲ್ಲಿ ಯಾವುದೇ ರೀತಿಯ ಒಂದು ನೀರಿನ ಬುಗ್ಗೆಗಳಾಗಲಿ ಅಥವಾ ನೀರಿನ ಸಲಕರಣೆ ಇಲ್ಲ. ಬಾದಾಮಿಯಲ್ಲಿ ಒಂದು ಅರ್ಧ ಗಂಟೆ ಬೇಡ 1 ಗಂಟೆ ಜೋರಾಗಿ ಮಳೆ ಬಂದರೆ ಬಾದಾಮಿಯಲ್ಲಿ ಬರ್ತಕ್ಕಂಥ ಒಂದು ಅಕ್ಕ ತಂಗಿಯದಿರಿಗೂ ಅಥವಾ ಬಾದಾಮಿಯ ಜಲಪಾತದಿಂದ ಆ ನೀರು ಸಂಗ್ರಹಣೆ ಆಗುತ್ತೆ. ಆ ನೀರು ಆಗಿನ ಟೈಮಲ್ಲಿ ಅಗಸ್ತ್ಯ ತೀರ್ಥ ಅಂತ ಕರಿತಿದ್ದು. ಆ ನೀರಿನ ವಿಶೇಷತೆ ಏನಂತಂದರೆ ಅಲ್ಲಿ ಕೆಲವೊಂದು ದಿವಸ ಸ್ನಾನ ಮಾಡೋಕ್ಕಲ್ಲಿ ಅಥವಾ ಬಟ್ಟೆ ಹೋಗೋಕ್ಕಲ್ಲಿ ಅದು ಯಾವುದೇ ಒಂದು ಕಾರಣಕ್ಕೆ ಆ ನೀರನ್ನು ಉಪಯೋಗಿಸಿದರೆ ಹಲವಾರು ಚರ್ಮ ರೋಗಗಳ ಸಹಿತ ಎಲ್ಲ ರೋಗಗಳು ನಿವಾರಣೆ ಆಗ್ತಿತ್ತು ಅನ್ನೋ ಪ್ರತೀತಿ ಇದೆ. ಅದೇ ರೀತಿ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಈ ನೀರು ಪ್ರತಿಯೊಬ್ಬರಿಗೂ ಬಳಕೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ನಿರ್ಮಾಣ ಮಾಡಿದಂಥ ಸ್ಥಳನೇ ಅರಳಿ ತೀರ್ಥ. ಆ ಸ್ಥಳದಲ್ಲಿ ಒಂದು 34 ದೇವತೆಗಳಿದೆ. ಆ ದೇವತೆಗಳು ಎಲ್ಲ ಪಂಥದವರಿಗೂ ಎಲ್ಲರಿಗೂ ಒಂದು ಆಕರ್ಷಣೆ ಆಗಲಿ ಅಂತ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಥಳ. ಯಾಕಂದರೆ ಅದರ ಹಿಂದ್ಗಡೆ ನಾವು ಭಾಗದಾಗ ಹೋದಾಗ ಸುಮಾರು ಈ ಅರಳಿ ತೀರ್ಥದಿಂದ ಒಂದು 300 ಮೀಟರ್ ದೂರದಲ್ಲಿ ಹೋದಾಗ ಅಲ್ಲಿ ಮೊದಲಿಗೆ ಒಂದು ಕಲ್ಯಾಣ ಮಂಟಪ ಇತ್ತು. ಆದರೆ ಕಾಲಕ್ರಮೇಣ ಅದು ಮಳೆಗಾಳಿಗೆಲ್ಲ ಬಿದ್ದು ಹೋಗಿ ನಾಶ ಆಯಿತು. ಬಟ್ ಅಲ್ಲಿಂದ ನಾವು ಮುಂದೆ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಹೋದರೆ ನಮಗೆ ನಾಗನಾಥನ ಕೊಳ್ಳ ಕೂಡ ಸಿಗುತ್ತೆ ನಮಗೆ. ಅದೇ ರೀತಿ ಈ ಅರಳಿ ತೀರ್ಥದ ನೀರು ಒಂದು ಪುಷ್ಕರಣಿಯಾಗಿ ಅಥವಾ ಒಂದು ಪವಿತ್ರ ತೀರ್ಥವಾಗಿ ಲಭಿಸಲಿ ಅಂತ ಉದ್ದೇಶಕ್ಕೋಸ್ಕರ ಅದನ್ನು ವಿಜಯನಗರ ಸಾಮ್ರಾಜ್ಯರು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಎಲ್ಲ ಪಂಥದವರಿಗೆ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಎಲ್ಲಕ್ಕಿಂತ ಪೂಜೆಗೆ ಮೊದಲನೇ ದೇವರು ಆದ್ಯತೆ ಅಂತಂದರೆ ಗಣೇಶನ ವಿಗ್ರಹ ಇದೆ, ಮಹಿಷಾಸುರ ಮರ್ದಿನಿ ಇದ್ದಾಳೆ, ಶಕ್ತಿ ದೇವತೆಗಳಿದೆ, ಸಪ್ತ ಮಹಾತ್ಮಕರು ಅಂತ ನಾವು ಕರಿತೀವಿ. ಅದೇ ರೀತಿ ಉಗ್ರ ನರಸಿಂಹ ಇದೆ, ನಂತರ ಅನಂತ ಪದ್ಮನಾಭ ದೇವಸ್ಥಾನ ಇದೆ, ಶಿವಲಿಂಗ ಇದೆ. ಆ ಲಿಂಗ ಮಾತ್ರ ಕಾಲಕ್ರಮೇಣ ನಾಶ ಆಗಿದೆ, ಬಟ್ ಪೀಠವನ್ನು ಇವಾಗ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಅಲ್ಲಿ ಆ ಪೀಠ ಕೂಡ ಇದೆ. ಅದೇ ರೀತಿ ಆ ನೀರು 12 ತಿಂಗಳು ಬರ್ತಕ್ಕಂಥ ಎಲ್ಲ ಜನಗಳಿಗೂ ಉಪಯೋಗ ಆಗಲಿ ಅಂತ ಅದನ್ನು ಅಲ್ಲಿ ಸಂಗ್ರಹಣೆ ಮಾಡಿ ಅದನ್ನು ಚಾಲುಕ್ಯರು ಪ್ರಕೃತಿ ನಿರ್ಮಿತವಾಗಿ ನಂತರ ಅದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟು ವಿಜಯನಗರ ಅರಸರ ಕಾಲದಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ರು. ಮುಂದೆ ಅದು ಬಳಕೆಯಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಹಲವಾರು ಸಾಕ್ಷಿಗಳಿದೆ. ಅದರಲ್ಲಿ ಬರ್ತಕ್ಕಂಥ ಒಂದು ಮರಾಠಿ ಲಿಪಿಯ ಒಂದು ಶಾಸನ ಆಗಲಿ ಅಥವಾ ಈ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಬಂದಾಗ ಅಲ್ಲಿ ಕೂಡ ಬಹುಶಃ ಅದಕ್ಕೆ ವಿಸಿಟ್ ಮಾಡಿದ ಅನ್ನೋದಕ್ಕೆ ನಮಗೆ ಹಲವಾರು ದಾಖಲೆಗಳು ಸಿಗುತ್ತೆ. ಯಾಕಂದರೆ ಅಲ್ಲಿ ಅದರ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮ ಬಾದಾಮಿ ಗುಹೆಗಳ ಮೇಲೆ ಇರ್ತಕ್ಕಂಥ ಒಂದು ಮಂಟಪ ಆಗಲಿ ಅಥವಾ ಕೋಟೆ ಗೋಡೆ ಆಗಲಿ ಅಥವಾ ತೋಫ್ ಆಗಲಿ ಇಲ್ಲಿ ಹಲವಾರು ಎವಿಡೆನ್ಸನ್ನು ನಮಗೆ ಸಿಗುತ್ತೆ. ಎಷ್ಟೊಂದು ವಿಶಾಲವಾದ ಕಲ್ಲು ಬಂಡೆಗಳ ಸ್ಥಳ ಇದು. ನಿರ್ಜನ ಪ್ರದೇಶ. ಇಲ್ಲಿ ಯಾರ ಸುಳಿವೂ ಸಿಗುವುದಿಲ್ಲ. ಅಲ್ಲಲ್ಲಿ ಮುಳ್ಳು ಕಂಟೆಗಳು ಹಾಗೇ ಬೆಳೆದು ನಿಂತಿವೆ. ಪಾಪಸ್ಕಳಿ ಅನೇಕ ಗಿಡಮೂಲಿಕೆಗಳ ಬಳ್ಳಿಗಳು ನಮಗೆ ಹಾಗೆಯೇ ಕಾಣಸಿಗುತ್ತವೆ. ಇಲ್ಲಿ ನೋಡಿ, ಮಳೆಗಾಲದಲ್ಲಿ ಬೀಳುವ ನೀರು ಧುಮ್ಮಿಕ್ಕಿ ಹಾಗೇ ಹರಿದು ಬರ್ತಾ ಗುಡ್ಡದ ತುದಿಗೆ ಬಂದು ಅದು ಕೆಳಗಡೆ ನೋಡಿದಾಗ ನೋಡುಗರನ್ನು ಜಲಪಾತದಂತೆ ಕಾಣಸಿಗುತ್ತದೆ. ಅಷ್ಟೊಂದು ಮೈ ನೆವರೇಳಿಸುವ ಕುತೂಹಲಕಾರಿ ವಿಸ್ಮಯ ಇದಾಗಿದೆ. ಮಳೆಗಾಲದಲ್ಲಂತೂ ಇದೊಂದು ನೋಡುವುದೇ ಒಂದು ಭಾಗ್ಯ. ನೀರು ಹರಿಯುತ್ತಾ ರಭಸವಾಗಿ ಧುಮ್ಮಿಕ್ಕಿ ಅಕ್ಕ ತಂಗಿ ದಿಡುಗು ಆಗಿ ಪರಿಣಮಿಸಿ ಒಂದು ಪ್ರಕೃತಿಯನ್ನು ನಿರ್ಮಾಣಗೊಳಿಸುತ್ತದೆ. ಈ ಅರಳಿ ತೀರ್ಥ ಸ್ಥಳ ಅಷ್ಟೊಂದು ನಿಸರ್ಗದ ರಮಣೀಯ ದೃಶ್ಯ ಇದಾಗಿದೆ ಮತ್ತು ನಿಗೂಢವಾಗಿಯೂ ಇದೆ. ಇವುಗಳನ್ನು ವೀಕ್ಷಿಸುತ್ತಾ ಮುಂದೆ ಸಾಗಿದರೆ ಬೆಟ್ಟದ ತುದಿ ಬರುತ್ತದೆ. ಅಲ್ಲಿ ಒಂದು ಕಡೆ ಮಳೆಗಾಲದಲ್ಲಿ ಮಾತ್ರ ಬೀಳುವ ನೀರಿನ ಜಲಧಾರೆಗಳು ಇವೆ. ಇದಕ್ಕೆ ಅಕ್ಕ ತಂಗಿ ದಿಡಗೆಂದು ಕರೆಯುತ್ತಾರೆ. ಇವು 2 ಧಾರೆಗಳಿವೆ, ಒಂದು ದೊಡ್ಡದು, ಇನ್ನೊಂದು ಚಿಕ್ಕದು. ಜೋಗದ ಜಲಪಾತವನ್ನು ಹೋಲುವ ಹಾಗೆ
ಇರುತ್ತವೆ. ಮಳೆಗಾಲದಲ್ಲಿ ಇವುಗಳನ್ನು ನೋಡುವುದೇ ಒಂದು ಸಂಭ್ರಮ. ಈ ಜಲಧಾರೆಗಳೇ ಅಗಸ್ತ್ಯ ತೀರ್ಥ ಹೊಂಡಕ್ಕೆ ಮುಖ್ಯ ನೀರಿನ ಒರತೆಗಳು. ಏಕೆಂದರೆ ಗುಡ್ಡದ ಕೆಳಗೆ ಅಗಸ್ತ್ಯ ತೀರ್ಥ ಹೊಂಡಿದೆ. ಈ ಜಲಪಾತಗಳ ಮೇಲೆ ಬದಾಮಿಯನ್ನು ಒಂದು ನಕ್ಷೆ ರೂಪದಲ್ಲಿ ನೋಡಿದ ಹಾಗೆ ಅನುಭವವಾಗುತ್ತದೆ. ಇಲ್ಲಿಗೆ ಬರುವವರು ಸ್ವಲ್ಪ ಜಾಣ್ಮೆಯ ಪ್ರದರ್ಶನ ಮಾಡಿ ಗೊತ್ತಿದ್ದವರನ್ನು ಮಾತ್ರ ಕರೆದು